ರಾಜ್ಯದಲ್ಲೂ ಕೆಲ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ದೆಹಲಿ ಟೂರ್ ಹೋಗ್ತಾ ಇದ್ದಾರೆ. ಜನರ ಸಮಸ್ಯೆಗಿನ್ನ ಇವ್ರಿಗೆ ಯಾವುದು ರಾಜ್ಯದ ಕೆಲ ಹಿರಿಯ ಶಾಸಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ. ಇವ್ರಿಗೆ ಜನರ ಸಮಸ್ಯೆಗಿನ್ನ ಸಚಿವ ಸ್ಥಾನನೇ ಮುಖ್ಯ ಆಗೋಯ್ತಾ ಅಂತ ಖಂಡಿತ ಗೊತ್ತಿಲ್ಲ. ಇವತ್ತು ಅವರೆಲ್ಲ ಹೋಗಿ ಒಂದು 20 ಜನ ಶಾಸಕರು ಮಂತ್ರಿ ಆಗಬೇಕಾಗಿದೆ. ಅವರಿಗೆ ಇದು ಯಾವುದು ನೋವು ಬೇಕಾಗಿಲ್ಲ, ಮಂತ್ರಿ ಆಗಬೇಕಾಗಿದೆ. ಅದಕ್ಕೆ ಹೋಗ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಅವರಿಗೆ ರಿಕ್ಷಾದವ್ರ ಬಗ್ಗೆ, ಹೋಟೆಲ್ ಬಗ್ಗೆ, ಕರ್ನಾಟಕದ ಸಾಮಾನ್ಯ ಜನರ ಬಗ್ಗೆ ಯಾವ ನೋವು ಇಲ್ಲ. ಆದ್ರಿಂದ ಸಿದ್ದರಾಮಯ್ಯನವರೇ, ನಿಮಗೆ ಕಿವಿ ಕೇಳುತ್ತಲೂ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ, ರಿಕ್ಷಾ ಚಾಲಕರು ನೋಡಿ, ಸಿದ್ದರಾಮಯ್ಯನವರೇ, ಹೋಟ್ಲುಗಳು ನೋಡಿ, ನರೇಂದ್ರ ಮೋದಿ ಅವರೇ ಹೋಟ್ಲು ಮಾಲೀಕರಿಗೆ ಸಹಾಯ ಮಾಡಿ, ನರೇಂದ್ರ ಮೋದಿ ಅವರೇ ಕರ್ನಾಟಕಕ್ಕೆ ಸಹಾಯ ಮಾಡಿ, ನರೇಂದ್ರ ಮೋದಿ ಅವರೇ ಬರೀ ಚುನಾವಣೆಯಲ್ಲಿ ಟ್ರಿಕ್ ಮಾಡಿ ಗೆಲ್ಲೋದು ಹೆಂಗೆ ಮಾಡೋದು ಹೆಂಗೆ ಅಂತ ಬಿಟ್ಬಿಡಿ. ಈಗ ಜನರ ನೋವನ್ನ ನೋಡ್ಬೇಕು. ನರೇಂದ್ರ ಮೋದಿ ಅವರೇ, ಪಾಟಾಳ್ ಪಕ್ಷ ನಿಮಗೆ ಕೂಗ್ತೀವಿ. ನರೇಂದ್ರ ಮೋದಿ ಅವರೇ ನೋಡಿ, ಜನರ ಕಷ್ಟ ನೋಡಿ, ರಿಕ್ಷಾ ಕಷ್ಟ ನೋಡಿ, ಡೀಸೆಲ್ ಕೊಡಿ, ಡೀಸೆಲ್ ಬೆಲೆ ಏರಿಸಿದಿರಿ, ಪೆಟ್ರೋಲ್ ಬೆಲೆ ಏರಿಸಿದಿರಿ. ಇಡೀ ಕರ್ನಾಟಕದ ಜನ, ದೇಶದ ಜನ ನರಕದಲ್ಲಿ ಬದುಕ್ತಾ ಇದ್ದಾರೆ. ಕನ್ನಡ ಚಳವಳಿ ಪಕ್ಷ ತೀವ್ರ ಹೋರಾಟ ರಾಜ್ಯಾದ್ಯಂತ ಮಾಡ್ತಾರೆ. ರಾಜ್ಯದಲ್ಲೂ ಕೆಲ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ದೆಹಲಿ ಟೂರ್ ಹೋಗ್ತಾ ಇದ್ದಾರೆ. ಜನರ ಸಮಸ್ಯೆಗಿನ್ನ ಇವ್ರಿಗೆ ಯಾವುದು ರಾಜ್ಯದ ಕೆಲ ಹಿರಿಯ ಶಾಸಕರುಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ. ಇವ್ರಿಗೆ ಜನರ ಸಮಸ್ಯೆಗಿನ್ನ ಸಚಿವ ಸ್ಥಾನನೇ ಮುಖ್ಯ ಆಗೋಯ್ತಾ ಅಂತ ಖಂಡಿತ ಗೊತ್ತಿಲ್ಲ. ಇವತ್ತು ಅವರೆಲ್ಲ ಹೋಗಿ ಒಂದು 20 ಜನ ಶಾಸಕರು ಮಂತ್ರಿ ಆಗಬೇಕಾಗಿದೆ. ಅವರಿಗೆ ಇದು ಯಾವುದು ನೋವು ಬೇಕಾಗಿಲ್ಲ, ಮಂತ್ರಿ ಆಗಬೇಕಾಗಿದೆ. ಅದಕ್ಕೆ ಹೋಗ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಅವರಿಗೆ ರಿಕ್ಷಾದವ್ರ ಬಗ್ಗೆ, ಹೋಟೆಲ್ ಬಗ್ಗೆ, ಕರ್ನಾಟಕದ ಸಾಮಾನ್ಯ ಜನರ ಬಗ್ಗೆ ಯಾವ ನೋವು ಇಲ್ಲ. ಆದ್ರಿಂದ ಸಿದ್ದರಾಮಯ್ಯನವರೇ, ನಿಮಗೆ ಕಿವಿ ಕೇಳುತ್ತಲೂ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ, ರಿಕ್ಷಾ ಚಾಲಕರು ನೋಡಿ, ಸಿದ್ದರಾಮಯ್ಯನವರೇ ಹೋಟ್ಲುಗಳು ನೋಡಿ, ನರೇಂದ್ರ ಮೋದಿ ಅವರೇ ಹೋಟ್ಲು ಮಾಲೀಕರಿಗೆ ಸಹಾಯ ಮಾಡಿ, ನರೇಂದ್ರ ಮೋದಿ ಅವರೇ ಕರ್ನಾಟಕಕ್ಕೆ ಸಹಾಯ ಮಾಡಿ, ನರೇಂದ್ರ ಮೋದಿ ಅವರೇ ಬರೀ ಚುನಾವಣೆಯಲ್ಲಿ ಟ್ರಿಕ್ ಮಾಡಿ ಗೆಲ್ಲೋದು ಹೆಂಗೆ ಮಾಡೋದು ಹೆಂಗೆ ಅಂತ ಬಿಟ್ಬಿಡಿ. ಈಗ ಜನರ ನೋವನ್ನ ನೋಡ್ಬೇಕು. ನರೇಂದ್ರ ಮೋದಿ ಅವರೇ, ಪಾಟಾಳ್ ಪಕ್ಷ ನಿಮಗೆ ಕೂಗ್ತೀವಿ. ನರೇಂದ್ರ ಮೋದಿ ಅವರೇ ನೋಡಿ, ಜನರ ಕಷ್ಟ ನೋಡಿ, ರಿಕ್ಷಾ ಕಷ್ಟ ನೋಡಿ, ಡೀಸೆಲ್ ಕೊಡಿ, ಡೀಸೆಲ್ ಬೆಲೆ ಏರಿಸಿದಿರಿ, ಪೆಟ್ರೋಲ್ ಬೆಲೆ ಏರಿಸಿದಿರಿ. ಇಡೀ ಕರ್ನಾಟಕದ ಜನ, ದೇಶದ ಜನ ನರಕದಲ್ಲಿ ಬದುಕ್ತಾ ಇದ್ದಾರೆ. ಕನ್ನಡ ಚಳವಳಿ ಪಕ್ಷ ತೀವ್ರ ಹೋರಾಟ ರಾಜ್ಯಾದ್ಯಂತ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.